ಅಮಾಯಕ ನಿರುದ್ಯೋಗಿ ಯುವಕನನ್ನ ಬಲಿ ಪಡೆದ ಪೊಲೀಸರು. ಯುವಕರನ್ನ ಗಾಂಜಾ ಕೇಸ್ನಲ್ಲಿ ಸಿಲುಕಿಸುವ ಹುನ್ನಾರ. ಡಿಸಿ ಕಚೇರಿ ಎದುರು ಪ್ರತಿಭಟನೆ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಹೌದು, ಇತ್ತೀಚೆಗೆ ಧಾರವಾಡದಲ್ಲಿ ನಡೆದ ಪೊಲೀಸ್ ಕಾರ್ಯಾಚರಣೆಯೊಂದು ಒಬ್ಬ ಅಮಾಯಕ ಯುವಕನ ಅಕಾಲಿಕ ಸಾವಿಗೆ ಕಾರಣವಾಗಿರುವುದು ಅತ್ಯಂತ ನೋವಿನ ಮತ್ತು ಕಳವಳಕಾರಿ ಸಂಗತಿಯಾಗಿದೆ. ಗಾಂಜಾ ಸೇವನೆ ಹಾಗೂ ಮಾರಾಟದ ವಿರುದ್ಧದ ಕಾರ್ಯಾಚರಣೆಯ ಧಾರವಾಡದಲ್ಲಿ ನಡೆದ ಉದ್ಯೋಗಕ್ಕಾಗಿ ನಡೆಸಿದ ಹೋರಾಟ ಹತ್ತಿಕ್ಕುವ ನೆಪದಲ್ಲಿ ಇಂತಹ ನೀಚ ಗಾಂಜಾದಂತಹ ಪ್ರಕರಣಗಳಲ್ಲಿ ಸಿಲುಕಿಸುವ ಮೂಲಕ ಉದ್ಯೋಗ ಆಕಾಂಕ್ಷಿಗಳ ಮೇಲೆ ರಾಜ್ಯ ಸರ್ಕಾರವು ಪೊಲೀಸ್ ಇಲಾಖೆಯನ್ನ ದುರ್ಬಳಕೆ ಮಾಡಿಕೊಳ್ಳುತ್ತಿರುವುದು ಖಂಡನೀಯ. ಪೊಲೀಸ್ ಇಲಾಖೆ ನಡೆಸುತ್ತಿರುವ ದೌರ್ಜನ್ಯ ಮತ್ತು ತಾರತಮ್ಯದ ನಡೆ ಇದೀಗ ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಘಟನೆ ಹಿನ್ನೆಲೆ ಮತ್ತು ಪೊಲೀಸ್ ದೌರ್ಜನ್ಯ. ಧಾರವಾಡದಲ್ಲಿ ಪೊಲೀಸರು ನಡೆಸಿದ ಗಾಂಜಾ ರೇಡ್ನ ವೇಳೆ ಯಾವುದೇ ಸೂಕ್ತ ಸಾಕ್ಷ್ಯಾಧಾರಗಳಿಲ್ಲದೆ ಹಲವು ಅಮಾಯಕ ಯುವಕರನ್ನ ವಶಕ್ಕೆ ಪಡೆಯಲಾಗಿದೆ. ಈ ಪ್ರಕರಣದಲ್ಲಿ ತೀವ್ರ ಮಾನಸಿಕ ಹಿಂಸೆ ಮತ್ತು ಪೊಲೀಸ್ ದೌರ್ಜನ್ಯಕ್ಕೆ ಒಳಗಾದ ಯುವಕನೊಬ್ಬ ಸಮಾಜದಲ್ಲಿ ತನ್ನ ಗೌರವಕ್ಕೆ ಧಕ್ಕೆ ಬಂದಿದೆ ಎಂಬ ನೋವಿನಿಂದ ಆತ್ಮಹತ್ಯೆ ಮಾಡಿಕೊಂಡಿರುವುದು ಇಡೀ ಜಿಲ್ಲೆಯಲ್ಲಿ ಬೆಚ್ಚಿ ಬೀಳಿಸಿದೆ. ಕಾನೂನು ರಕ್ಷಣೆ ಮಾಡಬೇಕಾದವರೇ ಕಾನೂನಿನ ಹೆಸರಿನಲ್ಲಿ ಅಮಾಯಕರ ಜೀವಗಳೊಂದಿಗೆ ಚೆಲ್ಲಾಟವಾಡುತ್ತಿರುವುದು ಅಕ್ಷಮ್ಯ. ಪೊಲೀಸ್ ಇಲಾಖೆಯು ಇನ್ನು ಮುಂದೆ ಯಾವುದೇ ಯುವಕರನ್ನ ವಶಕ್ಕೆ ಪಡೆಯುವ ಮುನ್ನ ಸ್ಥಳದಲ್ಲೇ ವೈಜ್ಞಾನಿಕವಾಗಿ ಗಾಂಜಾ ಸೇವನೆಯ ಬಗ್ಗೆ ತಪಾಸಣೆ ನಡೆಸಬೇಕು. ಸಾಬೀತಾದ ವ್ಯಕ್ತಿಗಳ ಮೇಲೆ ಮಾತ್ರ ಕಾನೂನು ಕ್ರಮ ಕೈಗೊಳ್ಳಬೇಕು ಹೊರತು ವಿನಾಕಾರಣ ಸಂಶಯದ ಮೇಲೆ ಅಮಾಯಕರನ್ನ ಹಿಂಸಿಸಬಾರದು. ಮೃತ ಯುವಕನ ಕುಟುಂಬವು ತೀವ್ರ ಆರ್ಥಿಕ ಮತ್ತು ಮಾನಸಿಕ ಸಂಕಷ್ಟದಲ್ಲಿದೆ. ಅವರ ಕುಟುಂಬಕ್ಕೆ ಸರ್ಕಾರವು ಸೂಕ್ತ ಪರಿಹಾರ ನೀಡಬೇಕು ಮತ್ತು ಅವರ ಜೀವನಕ್ಕೆ ಭರವಸೆಯನ್ನ ಒದಗಿಸಬೇಕು. ಮೃತ ಯುವಕನ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಲು ಒತ್ತಾಯಿಸಿದರು. ಜೊತೆಗೆ ಮಾದಕ ವಸ್ತುಗಳ ವಿರುದ್ಧದ ಹೋರಾಟವನ್ನ ನಾವು ಸ್ವಾಗತಿಸುತ್ತೇವೆ, ಆದರೆ ಆ ಹೋರಾಟವು ಸಮಾಜದ ಶಾಂತಿಯುತ ಯುವಕರನ್ನ ಬಲಿ ಪಡೆಯುವಂತಾಗಿರಬಾರದು. ಪೊಲೀಸ್ ಇಲಾಖೆಯು ಕೂಡಲೇ ಎಚ್ಚೆತ್ತುಕೊಂಡು ತನ್ನ ಕಾರ್ಯವೈಖರಿಯನ್ನ ಸರಿಪಡಿಸಿಕೊಳ್ಬೇಕು. ಅಮಾಯಕರ ಬದುಕನ್ನ ಬಲಿಕೊಟ್ಟು ಸಾಧಿಸುವ ಯಾವುದೇ ಸಾಧನೆ ಸಮಾಜಕ್ಕೆ ಶ್ರೇಯಸ್ಕರವಲ್ಲ. ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಮತ್ತು ಸರ್ಕಾರ ತಕ್ಷಣ ಮಧ್ಯ ಪ್ರವೇಶಿಸಿ ನ್ಯಾಯ ಒದಗಿಸಬೇಕು. ಈ ಮೂಲಕ ತಮ್ಮಲ್ಲಿ ನಾವು ವಿನಂತಿಸಿಕೊಳ್ಳುತ್ತೇವೆ ಎಂದು ಪ್ರತಿಭಟನಾಕಾರರು ವಿನಂತಿಸಿಕೊಂಡರು. ಧಾರವಾಡದ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕಿ ಸೀಮಾ ಮಸೂತಿ, ಸಮಿತಿ ಅಧ್ಯಕ್ಷರಾದ ಮೋಹನ್ ರಾಮ್ ದುರ್ಗ್, ಶಿವಾನಂದ್ ಕವಳಿ, ಭೀಮರಾಯ್ ಸವನೂರ್, ವೀರಯ್ಯ ಹಿರೇಮಠ್, ಬಸವರಾಜ್ ಮಠಪತಿ, ಶ್ರೀಶೈಲ್ ಕಮತಿ, ಗೋಪಾಲ್ ಸುಲಾಕೆ, ಮಂಜು ಆರ್ಬಿ, ವಿಜಯ್ ವಿಎನ್ ಹಾಗೂ ವಿದ್ಯಾರ್ಥಿನಿಯರು ಎಬಿವಿಪಿ ಸಂಘಟನೆದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ ಹದ್ದಿನಲ್ಲಿ ಮೊನ್ನೆ 2 ದಿನದ ಹಿಂದೆ ಫಾರ್ಮಾಸಿಸ್ಟ್ ಅಂತ ಓದ್ತಾ ಇರುವಂತ ಮಕ್ಕಳನ್ನ ತೆಗೆದುಕೊಂಡು ಹೋಗಿ ನೀವು ಗಾಂಜಾ ಸೇವನೆ ಮಾಡಿದ್ದೀರಿ ಅನ್ನುವಂತ ಆಪಾದನೆಯನ್ನು ಹಾಕಿ ಆ ಮಕ್ಕಳ ಫೋನನ್ನ ಬಂದ್ ಮಾಡಿ 2 ದಿವಸ ಅವ್ರನ್ನ ಕೂಡ ಹಾಕಿ ಬಡದು ಹೊರಗಡೆಯಿಂದ ಬಂದಂತ ಮಕ್ಕಳು ಇಂಥ ಕೃತ್ಯವನ್ನ ಇವತ್ತು ಪೊಲೀಸ್ ಇಲಾಖೆ ಕಾಂಗ್ರೆಸ್ಸಿನ ಅನತಿಯಂತೆ ನಡೆದುಕೊಳ್ತಾ ಇದೆ. ಇದು ದುರದೃಷ್ಟಕರ. ಮತ್ತು ಇವತ್ತು ನಮ್ಮ ಪೊಲೀಸ್ ಕಮಿಷನರ್ ಅಂತ ಶಶಿಕುಮಾರ್ ಅವರು ಹೇಳ್ದಂಗೆ ನಡ್ಕೊಳ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಅವರು ತಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಕಾಂಗ್ರೆಸ್ನವರು ಅಣತಿಯಂತೆ ನಡ್ಕೊಳ್ತಾ ಇದ್ದಾರೆ ಅಂತ ನಮ್ಮ ಭಾವನೆ ಆಗಿದೆ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಇವತ್ತು ಕಾಂಗ್ರೆಸ್ನವ್ರ ಉದ್ದೇಶ ಏನಪ್ಪಾ ಅಂತಂದ್ರೆ, ಯಾರು ನಿರುದ್ಯೋಗಿ ಯುವಕದಾರ ಆ ಯುವಕರಿಗೆ ನಾವು ಭತ್ಯೆಯನ್ನ ಕೊಡ್ತೇವೆ 3,000 ರೂಪಾಯಿ ಪ್ರತಿ ತಿಂಗಳ ಅಂತ ಏನು ಘೋಷಣೆ ಮಾಡಿದ್ರು ಅವರು ಸರ್ಕಾರ ಬರುವಂತ ಮುಂಚೆ, ಈಗ ಅದನ್ನ ಒಂದು ಹತ್ತಿಕ್ಕುವಂತ ಕೆಲಸ ಅಂದ್ರೆ ಯುವಕರನ್ನ ಕೇಸ್ ಹಾಕುವ ಮುಖಾಂತರ ಇಂತ ಬೇರೆ ಬೇರೆ ಡ್ರಗ್ಸ್ ಮಾರ್ತೀರಿ, ನೀವು ಗಾಂಜಾ ಮಾರ್ತೀರಿ ಅಂತ. ಡ್ರಗ್ಸ್ ಮಾರೋರು ಗಾಂಜಾ ಮಾರೋರು ಪೊಲೀಸರಿಗೆ ಗೊತ್ತಿರ್ತಾರೆ. ಅವ್ರಿಗೆ ಮಾಮೂಲಿ ಬರ್ತಿರ್ತದ ತಿಂಗಳ, ಅವ್ರನ್ನ ಹಿಡಿದೇನೆ ಇಲ್ಲ. ಅವ್ರು ಹಿಡಿದು ಬರೇ ಈ ಅಡ್ಡಾಡುವಂತ ಮಕ್ಕಳನ್ನ ಹಿಡಿದು ಆ ಶಶಿಕುಮಾರ್ ಅವ್ರಿಗೆ ಏನ್ ಹೇಳೋದಂದ್ರೆ, ನಾವು ಹಿಡಿದಿದ್ದೀವಿ, ನೀವು ಹೇಳಿದ್ರಲ್ಲ ನಾವು ಹಿಡಿದಿದ್ದೀವಿ, ಎಲ್ಲ ಚೆಕ್ ಮಾಡ್ತಾ ಇದ್ದೇವೆ ಅಂತ ಹೇಳೋದು, ಒಂದು ರಿಪೋರ್ಟ್ ಕೊಡ್ಲಿಕ್ಕೆ ಅವರು ಮಕ್ಕಳನ್ನ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಅವರು ಬೇರೆ ಊರಿಂದ ಬಂದಂತವ್ರು ನೌಕರಿ ಮಾಡಬೇಕು, ಇಲ್ಲಿ ಓದಬೇಕಂತ ಬಂದಾರ, ಅಂತವ್ರ ಜೀವನವನ್ನ ಹಾಳು ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಪೊಲೀಸ್ ಇಲಾಖೆ ಮುಖಾಂತರ ಮಾಡ್ತಾ ಇದೆ. ಇವತ್ತು ಆದಿತ್ಯ ಅನ್ನುವಂತ ಮೇಗೇರಿ ಅನ್ನುವಂತ ಮಗ ಸತ್ತಿದ್ದಾನ. ಅವನಿಗೆ ತಂದೆ ಇಲ್ಲ, ತಾಯಿ ಇದ್ದಾಳ. ತಾಯಿ ದುಡಿದು ಅವನಿಗೆ ವಿದ್ಯಾಭ್ಯಾಸಕ್ಕಂತ ಬಾಗಲಕೋಟೆಯಿಂದ ಬಂದಿದ್ದಾಳ. ಅವಳ ನೋವನ್ನ ತಗೊಳಕ್ ಯಾರಿಗೂ ಕೂಡ ಸಾಧ್ಯ ಇಲ್ಲ, ತಾಯಿ ನೋವನ್ನ. ಅಂತ ನೋವನ್ನ ಅವಳು ಇವತ್ತು ಅನುಭವಿಸ್ತಾ ಇದ್ದಾಳ. ಆ ಕುಟುಂಬಕ್ಕೆ ಪರಿಹಾರವನ್ನ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಬೇಕು. ಅದ್ರ ಜೊತೆಗೆ ಈ ಒಂದು ಕೇಸನ್ನ CBI ಕೊಡುವ ಮುಖಾಂತರ ಮುಂದಿನ ದಿನಗಳಲ್ಲಿ ಇಂಥ ಯಾವುದೇ ಘಟನೆಗಳು ನಡೀಬಾರದು ಅನ್ನುವಂತ ಉದ್ದೇಶ ಏನಾದ್ರೂ ಕಾಂಗ್ರೆಸ್ ಇದ್ರೆ ಅದನ್ನ CBIಗೆ ವಹಿಸಬೇಕು ಅನ್ನುವಂತ ಒತ್ತಾಯವನ್ನ ನಾವು ಮಾಡ್ತಾ ಇದ್ದೇವೆ. ವಹಿಸ್ತೇ ಹೋದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂತ ಹೋರಾಟವನ್ನ ಯುವಕರ ಮುಖಾಂತರ ನಾವು ಹಮ್ಮಿಕೊಳ್ಳೋರಿದ್ದೇವೆ ಅನ್ನುವಂತ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ವಿಫಲ ಆಗಿದೆ. ಯುವಕರಿಗೆ ಉದ್ಯೋಗ ಕೊಡುವಲ್ಲಿ ಈಗಾಗಲೇ ನೀವು ನೋಡಿದ್ದೀರಿ, ಬಿಜಾಪುರ, ಧಾರವಾಡ
ಯುವಕರ ಹೋರಾಟವನ್ನ 25-30 ಸಾವಿರ ಜನ ಸೇರಿ ಮಾಡಿದ್ದಾರೆ. ಅದಕ್ಕೂ ಕೂಡ ಅವ್ರದ್ದು ಉತ್ತರದಿಲ್ಲ. ಕೈಗೊಂಬೆಯಂತೆ ನಡೆಸುತ್ತಿರುವ ಪೊಲೀಸ್ ಅಧಿಕಾರಿಗಳು ಇವತ್ತು ಪೊಲೀಸ್ ಇಲಾಖೆ ರಾಜ್ಯ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತದೆ. ಇವತ್ತಿಗೆ ಉದಾಹರಣೆ ಅಂತಂದ್ರೆ ಇವತ್ತು ಗಾಂಜಾ ಕೇಸ್ನಲ್ಲಿ ನಿರುದ್ಯೋಗಿ ಯುವಕರನ್ನು ಸಿಲುಕಿಸುವ ಮೂಲಕ ಈ ಮೊನ್ನೆ ನಾವು ಧಾರವಾಡದಲ್ಲಿ ಹೋರಾಟ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೆದಿತ್ತು ಉದ್ಯೋಗಕ್ಕಾಗಿ ಅಂತೇಳಿ ಅಂತ ಯುವಕರನ್ನು ಟಾರ್ಗೆಟ್ ಮಾಡುವ ಮೂಲಕ ಅವ್ರು ಗಾಂಜಾ ವ್ಯಸನಿಗರು ಅವ್ರಿಗೆ ಯಾವುದೇ ರೀತಿಯಿಂದ ಇದನ್ನ ಮಾಡಬಾರ್ದು, ಅವ್ರನ್ನ ಹಾಳು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಉದ್ಯೋಗ ಅಂತೂ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಆ ಕಾರಣಕ್ಕೆ ಇಂಥ ಯುವಕರನ್ನ ಆ ಗಾಂಜಾ ಕೇಸ್ನಲ್ಲಿ ಸಿಲುಕಿಸುವ ಮೂಲಕ ಅವ್ರು ರೌಡಿಸ್ಟರ್ ಮಾಡಿ ಅವ್ರಿಗೆ ಅಪರಾಧಿ ಮಾಡಿ ಕೇವಲ ತಮ್ಮ ಕುರ್ಚಿಗಾಗಿ ಇವರು ರಾಜಕಾರಣ ಮಾಡ್ತಾರೆ ಹೊರತು ಯುವಕರಿಗೆ ಆಗಲಿ ಸಾರ್ವಜನಿಕರಿಗೆ ಯಾವುದೇ ರೀತಿಯಿಂದ ಸ್ಪಂದನೆ ಮಾಡ್ತಾ ಇಲ್ಲ. ಇದು ಒಂದು ಹೇಳ್ತೇನೆ, ಇವತ್ತೇನು ಆದಿತ್ಯ ನೇಣು ಹಾಕೊಂಡು ಇವತ್ತು ಮೃತಪಟ್ಟಿದ್ದಾನೆ. ಆ ಕುಟುಂಬ ಬಡ ಕುಟುಂಬ. ಇವತ್ತು ಆ ಯುವಕ ನೇಣು ಹಾಕಿ ತೀರ್ಕೊಂಡಾಗ ಅವ್ನು ಹೆಣ ತಗೊಂಡು ಹೋಗ್ಲಿಕ್ಕೆ ಅವ್ರ ತಾಯಿ ಕಡೆ 2,000 ರೂಪಾಯಿ ಇರಲಿಲ್ಲ. ಆ ಕಾರಣ ಇವತ್ತೇನೈತಿ, ಇವತ್ತು ಉದ್ಯೋಗಿರಿ ಇನ್ಸ್ಪೆಕ್ಟರ್ ಏನ್ ಮಾಡ್ತಾರೆ, ಆ ಹುಡುಗ ಇದ್ದಿದ್ದಿಲ್ಲ ನಮ್ಮಲ್ಲಿ, ಆ ಕೇಸ್ನಲ್ಲಿ ಇದ್ದಿದ್ದಿಲ್ಲ, ಆದ್ರೂ ಅವಂಗ ಇದನ್ನ ನಾವು ನಮ್ಮ ಕೇಸ್ ನಾವು ತಂದೇ ಇಲ್ಲ ಅಂತ ಹೇಳಿ ಸದಾಶಿದಾಗ ಹೇಳ್ತಾರ. ಬಟ್ ಅದು ನಮ್ಮ ಕಡೆ ರೆಕಾರ್ಡ್ ಐತಿ. ಆ ಹುಡುಗ ಇದ್ದ, ಅವ್ನ್ ಬಡದಾರ. ಆ ಹುಡುಗ ಇವತ್ತು ನೊಂದು ಇವತ್ತು ಯಾವ್ದು ಗಾಂಜಾ ಸದ್ಯಕ್ಕೆ ನಾವು ತಗೊಂಡಿದ್ದಿಲ್ಲ. ಅಂತ ಹುಡುಗನ್ನು ನಾವು ಪೊಲೀಸರಿಗೆ ಮೊದ್ಲಿಂದ ಹೇಳ್ತಾ ಇದ್ದೀವಿ, ಗಾಂಜಾ ಸ್ಟಾಪ್ ಮಾಡಕ ನಾವು ನಿಮ್ ಜೊತೆ ಇದೀವಿ. ಆದ್ರೆ ಇವತ್ತು ಏನಾಗಿತ್ತು ಅಂದ್ರೆ ಗಾಂಜಾ ಸೇವನೆ ಮಾಡದಂತವ್ರು ನೀವು ಶಿಕ್ಷೆ ಮಾಡ್ರಿ ಕೊಟ್ಟಿ ಏನ್ ಮಾಡ್ತಿರೋದಕ್ಕೆ ನಾವು ಸ್ವಲ್ಪ ಬದ್ಧದೇವು. ಆದ್ರೆ ಏನಪ್ಪಾ ಅಂತಂದ್ರ ಇವತ್ತು ಯುವಕರು ಇವತ್ತು 4 ಮಂದಿ ಕೂಡ ನಿಂತಿರ್ತೇವೆ, 4 ಮಂದಿ ಹಾಕೊಂಡು ಹೋಗ್ಬಿಡುದು. ಯಾಕ ಗಾಂಜಾದಾಗ ಸಮಯ ಇದಾರೆ ಇವ ಅಲ್ಲಪ್ಪ, ಇವ್ ಗಾಂಜಾ ಸೇವನೆ ಮಾಡಿಲ್ಲ, ಅವ್ನ್ ಪ್ಯಾಡ್ ಅವ್ರಿಗೆ ಬೇಕಾ ತಗೊಂಡೋಗಿರೋಲ್ಲ. ಎಲ್ಲಾರು ತಗೊಂಡು ಸ್ಪಾಟ್ನ್ಯಾಗ ಆ ಯುವಕನ ಆ ಹುಡುಗರ್ನ ಪರೀಕ್ಷೆ ಮಾಡ್ರಿ. ಅವ್ನ್ ನೀವ್ ಏನಾದ್ರು ಒಂದು ಗಾಂಜಾ ಸೇವನೆ ಮಾಡಿದ್ದ ವರದಿ ಬಂದಿದ್ದಾದ್ರ ಏನ್ ಶಿಕ್ಷೆ ಕೊಡ್ರಿ. ಆದ್ರೆ ಅಮಾಯಕರಿಗೆ ತಗೊಂಡು ಹೋಗಿ ಇವತ್ತು ಮನನೊಂದು ಆತ್ಮಹತ್ಯೆ ಮಾಡ್ಕೊಳ್ಳೋದು ಯಾವ ನ್ಯಾಯ? ಇದಕ್ಕೆ ಯಾರ ಕಾರಣ? ಆ ಕಾರಣಕ್ಕೆ ಇವತ್ತು ನಾವು ಸಮಾನ ಮನಸ್ಕರ ವೇದಿಕೆಯಿಂದ ಇವತ್ತೊಂದು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡಬೇಕಂತ ವಿಚಾರ ಹೇಳಿಕತ್ತೇವು. ಮುಂದಿನ ದಿನಗಳಲ್ಲಿ ಇಂಥ ಯಾವುದೇ ಕೇಸುಗಳನ್ನು ಬಂದರೂ ಸಹ ಮಾಡ್ರಿ. ನಾವು ಪೊಲೀಸ್ ಅಧಿಕಾರಿಗಳಿಗೆ ಸರ್ಕಾರಿ ದುಶ್ಚಟಗಳಿಗೆ ನಾವು ಅದು ಸಂವಾರ ಮಾಡಕ ನಾವು ತಮ್ಮ ಜೊತೆ ಇದೇವು. ಆದ್ರೆ ಅಮಾಯಕರನ್ನ ಬಲಿ ಪಡೋದ್ರಲ್ಲಿ ನಾವು ನಿಮಗೆ ತಕ್ಕ ಪಾಠ ಕಲಿಸೋದು ಯಾವ ಸಂದೇಹವಿಲ್ಲ. ಆದ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ಈ ತೀರ್ಕೊಂಡಂತ ಯುವಕರಿಗೆ ಪರಿಹಾರ ಕೊಡ್ಬೇಕು, ಅವನ ಕುಟುಂಬಕ್ಕೆ ಪರಿಹಾರ ಕೊಡ್ಬೇಕು. ಒಂದು ತಂಗಿ ಇದ್ದಾಳ, ತಾಯಿ ಕೂಲಿ ಮಾಡಿ ಬದುಕ್ತಾಳ. ಆ ತಂಗಿಯ ಎಜುಕೇಶನ್ ಇರ್ಬೋದು, ಪಾಪ ಹುಡುಗ ಕೂಲಿ ನಾಳಿ ಮಾಡಿ ಇವತ್ತು ಎಜುಕೇಶನ್ ಮಾಡಿ ಏನೋ ಒಂದು ನೌಕರಿ ಪಡುವಂತ ಆಸೆ ಇತ್ತು. ಅಂತ ಕುಟುಂಬದ ಯುವಕನ ಆಸೆಗೆ ತಡೆಹಿಡಿಸಿದಂತ ಈ ಪೊಲೀಸ್ ಇಲಾಖೆಯು ಇವತ್ತು ಅದನ್ನ ಕೂಡಲೇ ಕುಲಂಕುಷವಾಗಿ ತನಿಖೆ ಮಾಡಬೇಕು. ಇಲ್ಲದಿದ್ದರೆ ಈ ಸರ್ಕಾರ ಇಂಥವಕ್ಕ ಸಿಬಿಐ ಕೊಡ್ತೇನ್ರಿ ಅಂತಾರ. ಈ ಸಿಬಿಐ ಈ ಯುವಕನ ಪ್ರಾಣಕ್ಕೂ ನ್ಯಾಯ ಕೊಡ್ಬೇಕು, ಸಿಬಿಐ ಕೊಡ್ರಲ್ಲ. ಆ ಕಾರಣಕ್ಕೆ ನಮಗೆ ಒತ್ತಾಯ ಒಂದ, ಆ ಕುಟುಂಬದ ನೊಂದ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಮತ್ತು ಆ ಯುವಕನ ಆತ್ಮಕ್ಕೆ ಶಾಂತಿ ಕೊಡುವ ನಿಟ್ಟಿನಲ್ಲಿ ಸರ್ಕಾರ ಆಗ್ಲಿ ಈ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದಿಸಬೇಕಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ. ನಾವು ಗಾಂಜಾ ಕೇಸಲ್ಲಿ ಅಮಾಯಕ ವಿದ್ಯಾರ್ಥಿಯನ್ನ ಬಲಿ ತಗೊಂಡವ್ರು ಯಾರಂದ್ರೆ ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್. ಅವರು ಸ್ವಲ್ಪ ಭಾಳ ಉಪಾಧ್ಯಪ್ತನ ಮಾತಾಡ್ತಾರೆ. ಫಸ್ಟ್ ಇನ್ಸ್ಪೆಕ್ಟರ್ ಮ್ಯಾಗ FIR ಆಗಬೇಕು, ಆ ಕಾನ್ಸ್ಟೇಬಲ್ ಕಿಂತ ಪೊಲೀಸ್ ಇನ್ಸ್ಪೆಕ್ಟರ್ ಮ್ಯಾಗ FIR ಆಗಬೇಕು. ಆ ಇನ್ಸ್ಪೆಕ್ಟರ್ ತಕ್ಷಣ ವಜಾ ಮಾಡಿ ಅವನ FIR ಆಗಬೇಕು. ಇದನ್ನ ಯಾರ ನಿವೃತ್ತ ನ್ಯಾಯಾಧೀಶರ ತನಿಖೆ ಆಗಬೇಕು. ಅಲ್ಲಿವರೆಗೆ ಅಕಸ್ಮಾತ್ ಮಾಡದೇ ಇದ್ರೆ ನಾವು 2 ದಿನ ಬಿಟ್ಟು ಎಲ್ಲರೂ ಸೇರ್ಕೊಂಡು ಧಾರವಾಡ ಜನತೆ ಸೇರ್ಕೊಂಡು ಉಗ್ರವಾದ ಹೋರಾಟ ಮಾಡ್ತೇವೆ. ಗಾಂಜಾ ಬೆಳೆಯವ್ರು ಇವ್ರಿಗೆ ಗೊತ್ತಾದ್ರ, ಗಾಂಜಾ ಮಾರಾಟ ಮಾಡೋರು ಇವ್ರಿಗೆ ಗೊತ್ತಾರ. ಫಸ್ಟ್ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಒಳಗಾಕ್ಬೇಕ. ನಾವು ಗಾಂಜಾ ಯಾರು ಸೇರ್ತಾರ ಇದನ್ನ ಮಾಡ್ತಾರ ಅವ್ರನ್ನ ಒಳಗಾಕಲಿ. ಅವ್ರ ಅಮಾಯಕ ಯುವಕರನ್ನ ಬಲಿ ತಗೊಂಡಾರ. ಇದ್ರ ಹುನ್ನಾರ ಏನಂದ್ರ ಮೊನ್ನೆ ಸ್ಟ್ರೈಕ್ ಪ್ರತಿಭಟನೆ, ನಿರುದ್ಯೋಗ ಸಂಬಂಧ ಪ್ರತಿಭಟನೆ ಮಾಡಿದ ಯುವಕರನ್ನ ಒಂದು ಈ ರೀತಿ ತಂತ್ರಗಾರಿಕೆ ಮಾಡಿ ಸಿಗಿಸಿ ಎದುರಿಸುವಂತ ಮಾಡ್ತಾ ಇದಾರೆ. ಇದು ಧಾರವಾಡ ಕಾಶಿ ಅಂದ್ರೆ ವಿದ್ಯಾ ಕಾಶಿ ಅಂತ ಇತಿಹಾಸ ಇದೆ. ಈ ಇತಿಹಾಸವನ್ನ ಮಣ್ಣಪಾಲ ಮಾಡುವಂತ ಪ್ರಯತ್ನವನ್ನ ಈ ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮಾಡ್ತಾ ಇದಾರೆ. ವಿದ್ಯಾಗಿರಿ ಪೊಲೀಸ್ ಇನ್ಸ್ಪೆಕ್ಟರ್ ಆ ಹುಡುಗನ ಕರ್ಕೊಂಡೋಗಿ 2,000 ರೂಪಾಯಿ ತಗೊಂಡ ಬಡದು ಮಾಡಿದಾರ. 2 ದಿನ ಸ್ಟೇಷನ್ ಇಟ್ಕೊಂಡಾರ. ಅದರಿಂದ ಅವನ ಮಾನಸಿಕವಾಗಿ ನೊಂದು ನೇಣಕೊಂಡಾನ. ಅವನ ಆತ್ಮಕ್ಕೆ ಶಾಂತಿ ಸಿಗ್ಬೇಕಂದ್ರ ಕುಟುಂಬಕ್ಕೆ ಪರಿಹಾರ ಸಿಗ್ಬೇಕಾ. ಇದು ಉನ್ನತ ಮಟ್ಟದ ತನಿಖೆ ಆಗ್ಬೇಕಾ. ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಸಸ್ಪೆಂಡ್ ಮಾಡ್ಬೇಕಾ. ಅವ್ರ ಮೇಲೆ FIR ಆಗ್ಬೇಕಂತ ನಾವು ಆಗ್ರಹ ಮಾಡ್ತೇವೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಇವತ್ತು ಧಾರವಾಡದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಕೆಲವು ದಿನಗಳ ಹಿಂದೆ ಪೊಲೀಸರು ಒಬ್ಬ ವಿದ್ಯಾರ್ಥಿಯನ್ನ ಬಂಧಿಸಿ, ಗಾಂಜಾ ಪ್ರಕರಣದಲ್ಲಿ ವಿದ್ಯಾರ್ಥಿಯನ್ನ ಬಂಧಿಸಿ ಅವನು ಗಾಂಜಾ ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ ಅಂತೇಳಿ ಕಿರುಕುಳವನ್ನ ನೀಡಿದ್ದಾರೆ. ಆ ಕಾರಣಕ್ಕೋಸ್ಕರ ಆ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅನ್ನುವಂತ ಆರೋಪದ ಮೇಲೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ABVP ಹೋರಾಟವನ್ನ ಮಾಡ್ತಾ ಇದೆ. ಇವತ್ತು ಗಾಂಜಾ ಅಂತಕ್ಕಂಥದ್ದು ವಿದ್ಯಾರ್ಥಿಗಳ ಕೈಗೆ ಸರಾಗವಾಗಿ ಹೇಗೆ ಸಿಗ್ತಾ ಇದೆ, ಪೊಲೀಸ್ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಆ ಗಾಂಜಾ ಹೆಸರನ್ನ ಇಟ್ಕೊಂಡು ಇವತ್ತು ವಿದ್ಯಾರ್ಥಿಗಳ ಹತ್ರ ದುಡ್ಡನ್ನ ವಸೂಲಿ ಮಾಡುವಂತ ಕೆಲಸವನ್ನ ಮಾಡಿದಾರೆ ಅನ್ನುವಂತ ನೇರ ಆರೋಪ ಇದೆ.
ಇದರ ಬಗ್ಗೆ ಶೀಘ್ರವಾಗಿರ್ತಕ್ಕಂಥ ತನಿಖೆ ಆಗ್ಬೇಕು. ಯಾರು ಅಧಿಕಾರಿಗಳಿದ್ದಾರೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು. ಈ ರೀತಿ ಧಾರವಾಡ ನಗರ ಇದು ವಿದ್ಯಾ ಕೇಂದ್ರ, ಇದು ಗಾಂಜಾ ನಗರಿ ಆಗ್ಬಾರ್ದು. ಆ ರೀತಿಯ ಗಾಂಜಾಗಳು ವಿದ್ಯಾರ್ಥಿಗಳಿಗೆ ಕೈಗೆ ಸಿಲುಕದಿರುವಂತೆ ಪೊಲೀಸ್ ಇಲಾಖೆ ಕ್ರಮವನ್ನ ಕೈಗೊಳ್ಳಬೇಕು ಮತ್ತು ಆ ವಿದ್ಯಾರ್ಥಿಗಳಿಗೆ ಯಾರು ಕಿರುಕುಳ ನೀಡಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಇವತ್ತು ಎಬಿವಿಪಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನ ಮಾಡ್ತಾ ಇದೆ. ಸಚಿನ್ ಕುಳಗೇರಿ, ಎಬಿವಿಪಿಯ ಕೇಂದ್ರೀಯ ಕಾರ್ಯ ಸಮಿತಿ ಸದಸ್ಯ. ಸರ್, ಇವತ್ತು ಏನು ನಿನ್ನೆ ಒಂದು ವಿದ್ಯಾರ್ಥಿ ಏನು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾನೆ. ನಾವು ಕೇವಲ ಇದೊಂದು ವಿದ್ಯಾರ್ಥಿಯನ್ನು ಇಟ್ಕೊಂಡು ಈ ಹೋರಾಟವನ್ನು ಮಾಡ್ತಾ ಇಲ್ಲ. ಇವತ್ತು ಹುಬ್ಬಳ್ಳಿ ಇರ್ಬೋದು, ಧಾರವಾಡ ಇರ್ಬೋದು, ಪ್ರತಿನಿತ್ಯ ಇಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಮತೀಯ ಚಟುವಟಿಕೆಗಳು ನಡೀತಾ ಇದೆ. ಅದರ ಜೊತೆಯಲ್ಲಿ ಈ ರೀತಿ ಡ್ರಗ್ಸ್ ಹಾಗೂ ಗಾಂಜಾದ ಹಾವಳಿ ಬಹಳಷ್ಟು ಹೆಚ್ಚಾಗಿ ಹುಬ್ಬಳ್ಳಿ ಧಾರವಾಡದಲ್ಲಿ ನಡೀತಾ ಇದೆ. ಪೊಲೀಸ್ ಇಲಾಖೆ ಏನು ನಿದ್ರೆ ಮಾಡ್ತಾ ಇದೆ ಅನ್ನುವಂತ ಒಂದು ಪ್ರಶ್ನೆನ ನಾವು ಈ ಹೋರಾಟದ ಮುಖಾಂತರವಾಗಿ ಮಾಡ್ತಾ ಇದೀವಿ. ಈ ಒಂದು ಕಮಿಷನರ್ ಅವರು ಹೇಳ್ತಾರೆ, ಈ ಪೊಲೀಸ್ ಇಲಾಖೆ ಬಹಳಷ್ಟು ಜನನ್ನ ನಾವು ಕೌನ್ಸಿಲಿಂಗ್ ಮಾಡ್ತಾ ಇದೀವಿ, ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋಗಿ ತನಿಖೆಯನ್ನು ಮಾಡ್ತಾ ಇದೀವಿ ಅಂತ ಹೇಳಿ. ತನಿಖೆಯನ್ನು ಮಾಡಿ ಸ್ವಾಮಿ, ಆದ್ರೆ ಅವ್ರನ್ನ ಫೇಕ್ ಕೇಸ್ಗಳನ್ನ ಹಾಕಿ ಯಾರು ನೈಜ ಆರೋಪಿಗಳಿದಾರನ್ನ ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳೋದ್ರ ಜೊತೆಯಲ್ಲಿ ಈ ಒಂದು ಯಾವ್ದೇ ಒಂದು ತಪ್ಪನ್ನು ಮಾಡದೇ ಇರುವಂತ ವಿದ್ಯಾರ್ಥಿಗಳ ಮೇಲೆ ಫೇಕ್ ಕೇಸನ್ನು ಹಾಕಿ ಅವ್ರ ಹತ್ರ ಕಮಿಷನ್ ಅನ್ನ ಪಡೆದುಕೊಳ್ಳುವಂತ ಕೆಲಸವನ್ನ ಈ ಪೊಲೀಸ್ ಇಲಾಖೆ ಏನ್ ಮಾಡ್ತದೆ, ಇದನ್ನ ಎಬಿವಿಪಿ ಖಂಡಿಸ್ತದೆ. ಈ ಒಂದು ಹುಬ್ಬಳ್ಳಿ ಧಾರವಾಡದ ಕೇವಲ ಇದೊಂದೇ ಜಾಗದ ಒಂದು ಸಮಸ್ಯೆ ಅಲ್ಲ, ಇವತ್ತು ಇಡೀ ರಾಜ್ಯಾದ್ಯಂತ ಈ ಒಂದು ಡ್ರಗ್ಸ್ ಹಾಗೂ ಗಾಂಜಾದ ಒಂದು ಈ ಜಾಲ ಇಡೀ ಆಕ್ಟಿವ್ ಆಗಿ ಕೆಲಸವನ್ನು ಮಾಡ್ತಾ ಇದೆ. ಈ ರಾಜ್ಯ ಸರ್ಕಾರದಲ್ಲಿ ಬಳ್ಳಾರಿಯಲ್ಲಿ ಪೀಪಲ್ ಟ್ರೀ ಕಾಲೇಜ್ ಇರ್ಬೋದು, ಗುರುಕುಲ ಕಾಲೇಜ್ ಇರ್ಬೋದು, ಅಲ್ಲೆಲ್ಲ ಕೂಡ ಡ್ರಗ್ಸ್ ಹಾಗೂ ಗಾಂಜಾದ ಒಂದಿಷ್ಟು ಕೇಸ್ಗಳು ಸಿಕ್ಕಿದ್ದನ್ನ ಎಬಿವಿಪಿ ಅಲ್ಲೂ ಕೂಡ ಹೋರಾಟವನ್ನು ಮಾಡಿದೆ. ಈ ರಾಜ್ಯದ ಪೊಲೀಸ್ ಇಲಾಖೆ ಯಾವ ರೀತಿಯಾಗಿ ವಿಫಲವಾಗಿದೆ ಅಂತಂದ್ರೆ, ನಮ್ಮ ರಾಜ್ಯದಲ್ಲಿ ಮೈಸೂರಿನಲ್ಲಿ ಡ್ರಗ್ಸ್ ಸಿಗ್ತಾ ಇದೆ ಅಂದ್ರೆ ಅದನ್ನ ಮಹಾರಾಷ್ಟ್ರದ ಪೊಲೀಸರು ಬಂದು ಹಿಡಿತಾ ಇದ್ದಾರೆ, ಅಥವಾ ಬೆಂಗಳೂರಿನಲ್ಲಿ ಸಿಗ್ತಾ ಇದೆ ಅಂತಂದ್ರೆ ಬೇರೆ ರಾಜ್ಯದ ಪೊಲೀಸರು ಬಂದು ಆ ಡ್ರಗ್ಸ್ ಅನ್ನ ಹಿಡಿತಾ ಇದ್ದಾರೆ. ಈ ರಾಜ್ಯದ ಪೊಲೀಸ್ ಇಲಾಖೆ ಈ ಡ್ರಗ್ಸ್ ಹಾಗೂ ಗಾಂಜಾದ ಒಂದು ಜಾಲದ ವಿರುದ್ಧ ಹೋರಾಡ್ಲಿಕ್ಕೆ ಸಂಪೂರ್ಣವಾಗಿ ವಿಫಲವಾಗಿದೆ. ಇವತ್ತು ಈ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ವಿದ್ಯಾರ್ಥಿಗಳ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿದ್ರೆ, ಯಾವುದೋ ಒಂದು ನ್ಯಾಯವನ್ನು ಕೇಳ್ತೀವಿ ಅಂದ್ರೆ ಅದನ್ನ ಹತ್ತಿಕ್ಕುವಂತ ಕೆಲಸವನ್ನ ಮಾಡ್ತಾ ಇದೆ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಒಂದು ನ್ಯಾಯವನ್ನು ಕೊಡಿಸುವಂತ ಕೆಲಸವನ್ನ ಈ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ಪೊಲೀಸ್ ಇಲಾಖೆ ರಾಜ್ಯದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಅದೇ ರೀತಿ ಹುಬ್ಬಳ್ಳಿ ಧಾರವಾಡದಲ್ಲೂ ಕೂಡ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ. ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಮತೀಯ ಚಟುವಟಿಕೆಗಳು ಹೆಚ್ಚಿದೆ. ಗಾಂಜಾ ಹಾಗೂ ಡ್ರಗ್ಸ್ ಎಲ್ಲಂದರಲ್ಲಿ ವಿದ್ಯಾರ್ಥಿಗಳಿಗೆ ಬಹಳ ಸುಲಭವಾಗಿ ಸಿಗ್ತಾ ಇದೆ. ಅದಕ್ಕೆ ಎಬಿವಿಪಿ ಈ ಒಂದು ಜಾಲವನ್ನ ಕಂಡುಹಿಡಬೇಕು. ಕೇವಲ ಈ ಒಬ್ಬ ವಿದ್ಯಾರ್ಥಿ ಅಲ್ಲ, ಇಡೀ ಹುಬ್ಬಳ್ಳಿ ಧಾರವಾಡ ಸಿಟಿಯಲ್ಲಿ ಡ್ರಗ್ಸ್ ನ ಒಂದು ಜಾಲವನ್ನು ಪತ್ತೆ ಮಾಡಿ ಅವರಿಗೆ ಸೂಕ್ತವಾದ ತನಿಖೆಯನ್ನು ತೆಗೆದುಕೊಂಡು ಆ ಒಂದು ಜಾಲಕ್ಕೆ ಕ್ರಮವನ್ನು ತೆಗೆದುಕೊಳ್ಳುವಂತ ಕೆಲಸವನ್ನ ಆಗ್ಬೇಕಂತ ಹೇಳಿ ನಾವು ಹೋರಾಟವನ್ನು ಮಾಡ್ತೇವೆ. ಏನಾದ್ರೂ ಇನ್ನು ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಳ ಅಂತಂದ್ರೆ ಎಬಿವಿಪಿ ಧಾರವಾಡ ಚಲೋ ಅನ್ನುವಂತ ಕರೆಯನ್ನು ಕೊಡುವ ಮುಖಾಂತರವಾಗಿ ಈ ಡ್ರಗ್ಸ್ ನ ಜಾಲವನ್ನ ತಡೆ ಹಿಡಿಯಲಿಕ್ಕೆ ನಾವು ಸಾವಿರಾರು ಜನ ವಿದ್ಯಾರ್ಥಿಗಳು ಸೇರಿ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಿ ಈ ಹೋರಾಟದ ಮೂಲಕ ಎಚ್ಚರಿಕೆಯನ್ನು ತಿಳಿಸ್ತೇನೆ. ದರ್ಶನ್ ಹೆಗಡೆ, ಎಬಿವಿಪಿ ರಾಜ್ಯ ಕಾರ್ಯದರ್ಶಿ. ಆತ್ಮಹತ್ಯೆ ಆಗಿತ್ತು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ 3 ಪೊಲೀಸರನ್ನ ಕೂಡ ಇವತ್ತು ಸಸ್ಪೆಂಡ್ ಮಾಡಿದಿರಿ. ಆಮೇಲೆ ಪ್ರೊಟೆಸ್ಟ್ ಕೂಡ ನಡೀತಾ ಇದಾವೆ ಸರ್. ಎಲ್ಲೋ ಒಂದ್ ಕಡೆ ಧಾರವಾಡ ಹುಬ್ಬಳ್ಳಿ ಕ್ಷೇತ್ರದಲ್ಲಿ ಇದರಲ್ಲಿ ಸಿಟಿಯಲ್ಲಿ ಡ್ರಗ್ಸಿನ ಹಾವಳಿ ಸ್ವಲ್ಪ ಜಾಸ್ತಿ ಆಗಿದೆ. ಈಗ ಮೊನ್ನೆ ರಾತ್ರಿ ಆದಿತ್ಯ ಅನ್ನೋ BSc ಓದ್ತಿದ್ದಂಥ ವಿದ್ಯಾರ್ಥಿ ನೇಣು ಹೊಂದಿದ್ದಾನೆ ಅನ್ನೋ ವಿಷಯ ತಿಳಿದ ಮೇಲೆ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದು ಅವರ ಪೋಷಕರು ಒಂದು UDR ಅನ್ನು ಕೊಟ್ಟಿದ್ದಾರೆ. ಅಸ್ವಾಭಾವಿಕ ಸಾವು ಅಂತಂದು ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಆ ಪ್ರಕಾರ UDR ಅನ್ನ ರಿಜಿಸ್ಟರ್ ಮಾಡಿದ್ದಾರೆ. ಅದಾದ್ಮೇಲೆ ಪೋಷಕರು ಕೆಲ ಮಾಧ್ಯಮಗಳಲ್ಲಿ ಈ ರೀತಿ ನಮ್ಮ ಮಗಂದು ಡ್ರಗ್ ಟೆಸ್ಟ್ ಮಾಡಿದ್ರು, ಅದು ನೆಗೆಟಿವ್ ಬಂದ್ರು 2,000 ಹಣ ಕೇಳಿದ್ರು ಆರೋಪಿಸಿದ ಹಿನ್ನೆಲೆ ಆ ಒಂದು ಪಾರದರ್ಶಕ ಕ್ರಿಯೆ ಸಾರ್ವಜನಿಕರಲ್ಲಿ ತಪ್ಪು ಅಭಿಪ್ರಾಯ ಮೂಡೋ ರೀತಿ ಕೆಲವು ಆರೋಪಗಳು ಕಂಡುಬಂದಿದೆ. 3 ಜನ ಸಿಬ್ಬಂದಿಗಳನ್ನ ಈಗಾಗಲೇ ನಾನು ಅಮಾನತು ಮಾಡಿದ್ದೇನೆ. ನಿನ್ನೆ ನಮ್ಮ ಸ್ಥಳೀಯ ಅಧಿಕಾರಿಗಳಿಂದ ವರದಿಯನ್ನು ಪಡ್ಕೊಂಡು ಅದ್ರ ಜೊತೆಗೆ ಇದರ ಸಂಪೂರ್ಣ ವಿಚಾರಣೆಯನ್ನು ನಮ್ಮ DCP ಲಾ ಅಂಡ್ ಆರ್ಡರ್ ಶ್ರುತಿ ಅವರು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇದರಲ್ಲಿ ಅಕಸ್ಮಾತ್ ಹಣ ಕೇಳಿದ್ರೆ ಯಾವ ರೀತಿ ಕೇಳಿದ್ರು, ಯಾಕೆ ಕೇಳಿದ್ರು, ಅದು ಕೆಲವರು ಹಣ ಕೊಟ್ಟಿದ್ರು ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಅದೆಲ್ಲವನ್ನು ಒಂದು ಸಮಗ್ರ ಪೂರ್ವಭಾವಿ ವಿಚಾರಣೆಯನ್ನು ನಮ್ಮ DCP ಮಾಡ್ತಾರೆ. ಅದ್ರ ಮೇಲೆ ಇನ್ನು ಯಾವ್ದಾದ್ರು ಹೆಚ್ಚುವರಿ ಲೋಪಗಳು ಕಂಡು ಬಂದರೆ, ಅವ್ರದ್ದು ಪಾತ್ರಗಳು ಕಂಡು ಬಂದರೆ ಅದ್ರ ಮೇಲೆ ಕೂಡ ಅಗತ್ಯ ಮಾಡ್ತೀವಿ. ಮುಂದುವರೆದು ಮಗುವಿನ ಪೋಷಕರು ಅವರು ಏನಾದರೂ ಬಂದು ಹೆಚ್ಚುವರಿ ಫಿರ್ಯಾದನ್ನು ಏನಾದರೂ ನೀಡಿದ್ದಾರೆ, ಅದ್ರ ಮೇಲೆ ಕೂಡ ನಾವು ಕ್ರಮವನ್ನು ಕಾನೂನು ಮೂರು ಜನ ಸರಿ. ಪ್ರೈಮಾಪೇಸಿಗೆ ಹಣ ತಗೊಂಡಿರೋದು ಅಥವಾ ಆ ತರದ್ದೇನೋ ಪ್ರೈಮಾಪೇಸಿಗೆ ಏನಾದರೂ ತಮಗೆ ಅದು ಕಂಡು ಬಂದಿದೆಯಾ ಅಥವಾ ಹೇಗೆ? ಈಗ ನೋಡಿ, ನಿನ್ನೆ ಮಧ್ಯಾಹ್ನ ಅದು ಪೋಸ್ಟ್ ಮಾರ್ಟಮ್ ಆಗಿ ಬಾಡಿ ಮೂವ್ ಆಯಿತು. ಸೊ ಅದಾದಮೇಲೆ ನಮ್ಮ DCP ಅವರು ಸ್ಟೇಷನ್ಗೆ ಹೋಗಿ ಅವ್ರಿಗೇನು ಲಭ್ಯ ಮಾಹಿತಿ ಇತ್ತು ಆ ಮಾಹಿತಿ ಮೇಲೆ ಕ್ರಮವನ್ನು ಕೈಗೊಂಡಿದ್ದಾರೆ.
ಇನ್ನು ಇದೊಂದು ಕೂಲಂಕುಷವಾದ ವಿಚಾರಣೆಯನ್ನು ಮಾಡಲಾಗಿದೆ. ಇನ್ನೂ ಬಹಳಷ್ಟು ಇದಾರೆ ಅಂತ ನೋಡಿ, ಮೊನ್ನೆ ಸಾಟರ್ಡೆ ನೈಟ್ ಮತ್ತೆ ಸಂಡೇ 2 ದಿನ ಒಂದು ಆಲ್ಮೋಸ್ಟ್ ಒಂದು 15-16 ಅವರ್ ಲಾಂಗ್ ಡ್ರೈವ್ ನಮ್ಮವ್ರು ಮಾಡಿದ್ರು. ಅದರಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಸುಮಾರು 500 ಜನ ಅನುಮಾನಿತ ಡ್ರಗ್ ಪೆಡ್ಲರ್ ಮತ್ತೆ ಕನ್ಸ್ಯೂಮರ್ಸ್ ಅವ್ರಗಳದ್ದು ನಮ್ಮ DCP ಅವರು ನಾನು ಸೇರಿದಂತೆ ಒಂದು ಕಂಪ್ಲೀಟ್ ಮಾಹಿತಿಯನ್ನು ತಗೊಂಡು ಪ್ರತಿ ಠಾಣೆಯಲ್ಲಿ ಯಾರ್ಯಾರ ಮೇಲೆ ಇವರು ಅನುಮಾನ ಪಟ್ಟಿದ್ದಾರೆ ಅನ್ನೋದನ್ನೆಲ್ಲ ಪರಿಶೀಲನೆ ಮಾಡಿದ್ದಾರೆ. ಆ ಪ್ರಕಾರ ಸುಮಾರು 500 ಜನರನ್ನ ವಶಕ್ಕೆ ತಗೊಂಡು ನಾವು ಡ್ರಗ್ ಪೆಡ್ಲಿಂಗ್ ಮತ್ತೆ ಕನ್ಸಂಪ್ಷನ್ ಎರಡರ ಬಗ್ಗೆ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 149 ಜನ ಪಾಸಿಟಿವ್ ಬಂದ ಹಿನ್ನೆಲೆಯಲ್ಲಿ 50 ಪ್ರತ್ಯೇಕ ಪ್ರಕರಣಗಳನ್ನು ನಾವು ದಾಖಲು ಮಾಡಿಕೊಂಡಿದ್ದೇವೆ. ಈ ಕುರಿತಾಗಿ ಈ ಹಿಂದೆ ಕೂಡ ಕಳೆದ ವರ್ಷದಲ್ಲಿ ಸುಮಾರು 2,000 ಜನದಷ್ಟು ಯಾರ್ಯಾರು ಸಸ್ಪೆಕ್ಟೆಡ್ ಕನ್ಸ್ಯೂಮರ್ಸ್ ಅವುಗಳ ಮೇಲೆ ಕೂಡ ನಾವು ಟೆಸ್ಟ್ ಮಾಡಿಸಿದಂಥ ಸಂದರ್ಭದಲ್ಲಿ ಸುಮಾರು 800ಕ್ಕೂ ಹೆಚ್ಚು ಜನ ಪಾಸಿಟಿವ್ ಬಂದಂಥ ಸಂದರ್ಭದಲ್ಲಿ ನಾವು ಕ್ರಮ ಕೈಗೊಳ್ಳುವಂಥ ಕೆಲಸ ಮಾಡಿದ್ದೇವೆ. ಮತ್ತು ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಕಳೆದ ವರ್ಷ ಒಟ್ಟು 27 ಜನ ಡ್ರಗ್ ಪೆಡ್ಲರ್ಸ್ ಮತ್ತೆ ಹ್ಯಾಬಿಚುವಲ್ ಕನ್ಸ್ಯೂಮರ್ಸ್ ಹೇಳಿದ್ರೆ ಅವ್ರನ್ನ ಗಡೀಪಾರು ಮಾಡುವಂಥ ಕೆಲಸ ಕೂಡ ನಮ್ಮ ಘಟಕದಿಂದ ಆಗಿತ್ತು. ಸೊ ಅದರ ಮುಂದುವರೆದ ಭಾಗವಾಗಿ ಈ ಒಂದು ಡ್ರಗ್ ಡ್ರೈವ್ ಅನ್ನ ಮಾಡ್ತಾ ಇದ್ದೀವಿ. ಇದರಲ್ಲಿ ಏನು ನಮ್ಮ ಸಿಬ್ಬಂದಿಗಳ ಮೇಲೆ ಆರೋಪ ಕಂಡು ಅದನ್ನ ಕೂಲಂಕುಷವಾಗಿ ವಿಚಾರಣೆ ಮಾಡಲಾಗುತ್ತೆ. ಮತ್ತೆ ಅತ್ಯಂತ ಪಾರದರ್ಶಕ ಮತ್ತು ಒಳ್ಳೆಯ ಉದ್ದೇಶದಿಂದ ಮಾಡ್ತಿರುವಂಥ ಡ್ರೈವ್ ಅಲ್ಲಿ ಯಾರೇ ಈ ರೀತಿ ತಪ್ಪುಗಳು ಮಾಡಿದ್ರು ಅಂತವ್ರನ್ನ ಕ್ಷಮಿಸುವಂಥದ್ದು ಅಥವಾ ಅವ್ರನ್ನ ಪ್ರೊಟೆಕ್ಟ್ ಮಾಡುವಂಥ ಸಂದರ್ಭ ಎದುರಾಗೋದಿಲ್ಲ. ಅವ್ರ ಮೇಲೆ ಎಲ್ಲಾ ರೀತಿಯ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಸರ್ ಸ್ಟೂಡೆಂಟ್ಸ್ ಲಕ್ಷಾಂತರ ಸ್ಟೂಡೆಂಟ್ಸ್ ಇದ್ದಾರೆ ಸರ್ ಇಲ್ಲಿ. ಅದು ಸ್ಟೂಡೆಂಟ್ಸ್ ಗಳಿಗೆ ಅವೇರ್ನೆಸ್ ಕೊಡೋದು ಭಾಗ 2 ಸರ್. ಬಟ್ ಪೆಡ್ಲರ್ಗಳಿಗೆ ಬಹಳ ಸ್ಟ್ರೈಟ್ ಆಗಿ ಏನಾದ್ರು ಒಂದು ಆಕ್ಷನ್ ಆಗದೆ ಹೋದ್ರೆ ಹೇಳ್ತಾನೆ ಇದೀರಿ ಸರ್, ಬಂದಾಗಿಂದ ಹೇಳ್ತಾನೆ ಇದೀರಿ, ನೀವು ಅವೇರ್ನೆಸ್ ಕೊಡ್ತಾ ಇದ್ದೀರಿ, ಆ ತರದ್ದೆಲ್ಲ ನಡೀತಾ ಇದೆ. ಬಟ್ ಸ್ಟ್ರಿಕ್ಟ್ ಆಕ್ಷನ್ ಎಲ್ಲೂ ಯಾರ ಮೇಲೆ ಪೆಡ್ಲರ್ಗಳ ಮೇಲೆ ಪೆಡ್ಲರ್ಸ್ ಪ್ರೊಫೈಲ್ ನೀವು ಸ್ಟಡಿ ಮಾಡೋದಾದ್ರೆ ನಾನು ಅದ್ರ ಬಗ್ಗೆ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ದೀನಿ. ಪೆಡ್ಲರ್ಸ್ ಪ್ರೊಫೈಲ್ ನಾವು ನೋಡೋದಾದ್ರೆ ಈಗ ಹೊರ ರಾಜ್ಯಗಳಿಂದ ಬಂದಿಲ್ಲಿ ಏನು ಪೆಡ್ಲಿಂಗ್ ಮಾಡ್ತಾ ಇದ್ರು ಅಥವಾ ಮಾರಾಟ ಮಾಡ್ತಿದ್ರು ಅವರ ಸಂಖ್ಯೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಗಣನೀಯವಾಗಿ ಕಮ್ಮಿ ಆಗಿದೆ. ಅದು ಹೊರತುಪಡಿಸಿ ಕೂಡ ಬಹಳಷ್ಟು ಸ್ಥಳೀಯ ಪೆಡ್ಲರ್ಸ್ಗಳು ಇಲ್ಲಿ ಸಣ್ಣ ಪುಟ್ಟ ಪೆಡ್ಲರ್ಸ್ ಆ ಥರದ್ದು ಮೂವ್ಮೆಂಟ್ ಆಗಿದೆ. ಈಗ ನಾನು ಹಿಂದೆ ಬೇರೆ ಸಂದರ್ಭದಲ್ಲಿ ಕೆಲಸ ಮಾಡಿದಂಥ ಘಟಕಗಳಲ್ಲಿ 200 kg 500 kg ಅಷ್ಟು ಗಾಂಜಾ ಕೂಡ ಕೆಲವು ಕೇಸ್ಗಳಲ್ಲಿ ನಾವು ಪತ್ತೆ ಮಾಡಿದ್ದೀವಿ. ಆದರೆ ಇಲ್ಲಿ ಆ ಥರ ದೊಡ್ಡ ಮಟ್ಟದ ಕೇಸ್ಗಳು ಯಾವುದು ಕಂಡು ಬಂದಿಲ್ಲ. ಅಷ್ಟಾಗಿಯೂ ಕೂಡ ನಾವು ದೊಡ್ಡ ಸಂಖ್ಯೆಯಲ್ಲೇನೆ ಕ್ರಮ ಕೈಗೊಂಡಿದ್ದೇವೆ. ಇದೊಂಥರ ಈ ಮನೆ ಮುಂದಿನ ಕಸ ಇದ್ದಂಗೆ, ಗುಡಿಸಿದಷ್ಟು ದಿನೇ ದಿನೇ ಯಾವ ರೀತಿ ಕಸ ಬೀಳ್ತಾನೆ ಇರುತ್ತೆ. ಬೇರ್ ಸಮೇತ ಕೀಳಕ್ ಆಗಲ್ವಾ? ಸ್ಪೀಡ್ ಸಮೇತ ಕೀಳ್ಲಿಕ್ಕೆ ಪ್ರಯತ್ನಗಳು ಮಾಡ್ಬೋದಲ್ಲ, ಅದು ಮಾಡ್ತಾ ಇದ್ದೀವಿ. ಈಗ 27 ಜನ ಡ್ರಗ್ ಪೆಡ್ಲರ್ ಮತ್ತೆ ಕನ್ಸ್ಯೂಮರ್ಸ್ ನ ಗಡೀಪಾರು ಮಾಡಿರುವಂತದ್ದು ನಮ್ಮ ಕಮಿಷನರೇಟ್ ಅಲ್ಲಿ ಅದು ಹೈಯೆಸ್ಟ್ ಸಂಖ್ಯೆ ಬೇರೆ ಯಾವುದೇ ಒಂದು ಘಟಕ ಕಂಪೇರ್ ಮಾಡಿದ್ರೆ. ಅಷ್ಟಾಗಿಯೂ ಕೂಡ ಇನ್ನೂ ಹೆಚ್ಚಿನ ಕ್ರಮದ ಅವಶ್ಯಕತೆ ಇದೆ, ಅದನ್ನ ಮಾಡ್ತೀವಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಯಾವುದೇ ಅಲಿಗೇಷನ್ ಬಂದಾಗಲೂ ಸಿಬ್ಬಂದಿನ ಅಂದ್ರೆ ಕಾನ್ಸ್ಟೇಬಲ್ಗಳ ಮಾತ್ರ ಬಲಿಪಶು ಆಗ್ತದೆ. ಹೈಯರ್ ಆಫೀಸರ್ಸ್ ಯಾಕಾಗಲ್ಲ? ಇದ್ರೊಳಗೆ ಇನ್ಸ್ಪೆಕ್ಟರ್ದು ಇನ್ವಾಲ್ವ್ ಇದೆ ಅಂತ ಅನ್ನೋಂಥದ್ದನ್ನು ಕೇಳಿ ಬಂದಿದೆ ಸರ್. ಇಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಸರ್, ಇಲ್ಲಿ ನಾವು ಏನು ಬೇಡಿಕೆ ಇಟ್ಟಿದ್ರಲ್ಲ, ನಾವು ಹಿರಿಯ ಅಧಿಕಾರಿಗಳು ಸ್ಟೇಷನ್ ಅಧಿಕಾರಿಗಳಿಗೂ ಕೊಡಬೇಕಂತ ಹೇಳಿದ್ರು. ಯಾರು ಸಿಬ್ಬಂದಿ ಅಮಾನತ್ ಆಗಿದ್ದಾರೆ. ಯಾರು ಅಮಾನತ್ ಆದವ್ರು ಈಗ ನೋಡಿ, ಈಗ ಅವ್ರ ಪೋಷಕರು ಆರೋಪ ಮಾಡಿದ್ರು ಮತ್ತು ಅಲ್ಲಿದ್ದಂಥವ್ರು ಹೇಳಿದ್ರು. ಅದ್ರ ಮಾಹಿತಿ ಮೇಲೆ ಒಂದು ಪ್ರಾಥಮಿಕ ವರದಿ ಮೇಲೆ 3 ಜನ ಸಿಬ್ಬಂದಿಗಳನ್ನ ಅಮಾನತು ಮಾಡುವ ಕ್ರಮ ಮಾಡಿದ್ರು. ಇದರಲ್ಲಿ ಇನ್ನೂ ಅದಕ್ಕಿಂತ ಮೇಲ್ಪಟ್ಟವ್ರು ಯಾರಾದರೂ ಭಾಗಿಯಾಗಿದ್ದಾರೆ ಅಂದರೆ ಅವ್ರನ್ನ ಖಂಡಿತ ಕ್ರಮ ತಗೊಳ್ಳ. ಯಾರನ್ನೂ ರಕ್ಷಣೆ ಮಾಡುವಂಥದ್ದಾಗಲಿ ಯಾರನ್ನೇ ಇದು ಮಾಡುವಂಥದ್ದಾಗಲಿ ಸಂದರ್ಭ ಎದುರಾಗತ್ತೆ. ಈ ಹಿಂದೆ ಎಲ್ಲ ಸಂದರ್ಭದಲ್ಲೂ ಒಂದು ಪ್ರಾಥಮಿಕ ವರದಿ ಅದಾದ್ಮೇಲೆ ನಂತರ ಕೂಲಂಕುಷವಾಗಿ ಮೇಲೆ ಕ್ರಮ ತಗೊಳ್ಳುವಂಥದ್ದು ಆಗಿದೆ. ಕಂಪ್ಲೇಂಟ್ ಅಲ್ಲಿ ಆ ಪಾಯಿಂಟ್ ರೈಸ್ ಆಗಿದೆಯಾ? ನನಗೆ ದುಡ್ಡು ಕೇಳಿದ್ರು, ನನ್ನ ಮಗನ ಕಡೆಯಿಂದ ದುಡ್ಡು ಕೇಳಿದ್ರು, ಕಂಪ್ಲೇಂಟ್ ಅಲ್ಲಿ ಇಲ್ಲ. ಸರಿ, ಕಂಪ್ಲೇಂಟ್ ಅಲ್ಲಿ ಅವ್ರ ಪೋಷಕರು ನೀಡಿರೋ ಈಗ ಸ್ಕ್ರೀನ್ ಶಾಟ್ ಅಲ್ಲಿ ಸರ್ ಬಂದಿದೆ ಸರ್, 15,000 ಹಾಕಿರೋದು, 10,000 ಹಾಕಿರೋದು, ಅಲ್ಲ ರೀ, ಬೇರೆ ಯಾರೋ ಮಧ್ಯವರ್ತಿ ಹಿಡ್ಕೊಂಡು ಹಾಕಿಸಿದೀವಿ ಅಂತ ಹೇಳಿದಾರೆ ಸರ್ ವಿದ್ಯಾರ್ಥಿಗಳ. ಈಗ ನೋಡಿ, UDR ಕೇಸ್ ರಿಜಿಸ್ಟರ್ ಆದ್ರೂ ಅದ್ರ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಜಸ್ಟ್ ಲೈಕ್ ಎನಿ ಅದರ್ ಕೇಸೇ ಆಗುತ್ತೆ. UDR ಆಗಲಿ, ಅದು ಮಿಸ್ಸಿಂಗ್ ಕೇಸ್ ಆಗಲಿ ಅಥವಾ FIR ಆಗಲಿ, 3 ಪ್ರಕರಣಗಳಲ್ಲಿ ತನಿಖೆ ಏನಿರುತ್ತೆ, ತನಿಖೆ ನ್ಯಾಚುರಲ್ ಕೋರ್ಸ್ ಅಲ್ಲಿ ಕಾಂಪ್ರಿಹೆನ್ಸಿವ್ ಇನ್ವೆಸ್ಟಿಗೇಷನ್ ಆಗುತ್ತೆ. ಅದು UDR ಪ್ರಕರಣ ಆಗಿದ್ರು ಕೂಡ ಅದರಲ್ಲಿ ಯಾರ್ಯಾರು ಪಾತ್ರ ಇದೆ ಅನ್ನೋಂಥದ್ದು, ಮತ್ತೆ ಈಗ ವಿದ್ಯಾರ್ಥಿಗಳು ಹೇಳ್ತಾರೆ, ಅವ್ರ ಪೋಷಕರು ಹೇಳ್ಬೇಕಾಗುತ್ತೆ, ಮತ್ತೆ ಯಾರು ಹಣ ಟ್ರಾನ್ಸ್ಫರ್ ಮಾಡಿದ್ರು, ಯಾರ ಅಕೌಂಟಿಗೆ ಹೋಯ್ತು,
ಟ್ರಾನ್ಸ್ಫರ್ ಮಾಡಿದವ್ರು ಏನು ಹೇಳ್ತಾರೆ ಮತ್ತೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡವ್ರು ಏನು ಹೇಳ್ತಾರೆ ಅದೆಲ್ಲ ಸಂಪೂರ್ಣವಾಗಿ ತನಿಖೆ ಮಾಡಲಾಗುತ್ತೆ. ಸರ್ ಈಗ ಏನಾರ ಟೈಮ್ ಬಾಂಡ್ ಇದೆಯಾ ಸರ್? ತನಿಖೆಗೆ ಏನಾದ್ರು ಟೈಮ್ ಬಾಂಡ್ ಇಷ್ಟು ದಿನದೊಳಗಡೆ ನೀವು ತನಿಖೆ ಮಾಡಿ ವರದಿ ಕೊಡಿ ಅಂತ ಹಿಂಗೆ ಏನಾದ್ರು ಕೊಡ್ತೀರಾ ಸರ್? ಇಮಿಡಿಯೇಟ್ ಆಗಿ ಹೇಳ್ತೀನಿ. ಇವಾಗ ನೆನ್ನೆ ನೋಡಿ ಇಮಿಡಿಯೇಟ್ ಅದೇನಾಗಿದೆ ಪ್ರೈಮಫೇಸಿ ನೋಡ್ಬಿಟ್ಟು ಕೊಡಿ ಅಂತ ಹೇಳಿ ನೆನ್ನೆ ಸಾಯಂಕಾಲ ಒಂದು 7 ಗಂಟೆ 5ರಿಂದ 6 ಗಂಟೆವರೆಗೂ ನಮ್ಮ ACP ಅವರು ವಿಸಿಟ್ ಮಾಡಿದ್ರು, DCP ಅವರು. ಅದಾದ್ಮೇಲೆ ಬೈ 9 o'clock ಆರ್ಡರ್ ಪಾಸ್ ಮಾಡಿ 3 ದಿನ ಸಸ್ಪೆಂಡ್ ಮಾಡಿದ್ವಿ. ಅದೇ ರೀತಿ ಇನ್ನೂ ಏನು ಹೆಚ್ಚುವರಿ ಮಾಹಿತಿ ಇದೆ ಇಮಿಡಿಯೇಟ್ ಮುಗಿದ ತಕ್ಷಣ ಕೊಡ್ತಾರೆ. ಅಲ್ಲ ಸರ್, 1 week ಅಥವಾ 15 days ಹಿಂಗೇನಾರು ಒಂದು ಬಾಂಡ್ ಕೊಡಿ ಸರ್, ಯಾಕಂದ್ರೆ ಅದು ಅಲ್ಲ 1 week 15 days ಅಷ್ಟು ಆಗಲ್ಲ. ಕ್ವಿಕ್ಲಿ ದೇ ವಿಲ್ ಲುಕ್ ಇನ್ ಟು ಇಟ್. within a week. ಹೇಳಿದೀನಿ ವಿತಿನ್ 2-3 days ಅದೇನಿದೆ ಎನ್ಕ್ವೈರಿ ಎಲ್ಲ ಕನ್ಕ್ಲೂಡ್ ಮಾಡ್ತಾರೆ. ಹೈಯರ್ ಆಫೀಸರ್ಸ್ ಡ್ರಗ್ಸ್ ಪೆಡ್ಲರ್ಗಳನ್ನ ಈ ಗಾಂಜಾ ಹಿಡಿಯೋರ್ನ ಎಲ್ಲಾ ಹಿಡಿಲಿಕ್ಕೆ ಡ್ರೈವ್ಗಳನ್ನ ಮಾಡ್ತಾರೆ. ಇಂಥ ಘಟನೆ ನಡೆದಾಗ ಪೊಲೀಸರು ಸಸ್ಪೆಂಡ್ ಆದ್ಮೇಲೆ ಉಳಿದಂತ ಪೊಲೀಸರ ಮಾನಸಿಕ ಸ್ಥೈರ್ಯ ಏನಂತಿದ್ರೆ ಕುಗ್ತಾ ಇದೆ ಸರ್. ಏನಾಗ್ತಿದೆ ಅಂದ್ರೆ ನಾವ್ ಯಾಕೆ ಹಿಡಿಬೇಕು ಬಿಡಪ್ಪ, ನಮಗೆ ಯಾಕೆ ಬೇಕನ್ನುವಂತ ಲೆವೆಲಿಗೆ ಬರ್ತಾ ಇದೆ. ಇಲ್ಲ, ಪೊಲೀಸರ ಕೆಲಸನೇ ಅದಲ್ಲ. ಈಗ ಡ್ರಗ್ ಪೆಡ್ಲರ್ಸ್ ಇರಲಿ, ಡ್ರಗ್ ಕನ್ಸ್ಯೂಮರ್ಸ್ ಇರಲಿ, ಅವ್ರನ್ನ ಪತ್ತೆ ಮಾಡಿ ಅವ್ರ ಮೇಲೆ ಪ್ರಕರಣ ದಾಖಲು ಮಾಡಿಕೊಂಡು ಅವ್ರ ಮೇಲೆ ಅವ್ರನ್ನ ಮಟ್ಟ ಹಾಕುವಂಥದಕ್ಕೆ ನಾವು ಸಂಬಳ ತಗೊಂಡು. ಹಂಗಾಗಿ ಪೊಲೀಸರ ಕೆಲಸನೇ ಅದು. ನಾನು ಯಾಕೆ ಮಾಡ್ಬೇಕಪ್ಪ ಅಂತಂದು ಯಾರು ಎಕ್ಸ್ಕ್ಯೂಸ್ ತೊಗೊಳಕ್ಕಾಗಲ್ಲ ಒಂದು. ಮತ್ತೆ ಇವಾಗ ಈ ಒಂದು ಡ್ರೈವ್ ಅಲ್ಲಿ ನನ್ನ ಲೆಕ್ಕದಲ್ಲಿ 15 ಸ್ಟೇಷನ್, CCB, ಸೆನ್ನು, ವಿಮೆನ್ ಪೊಲೀಸ್ ಸ್ಟೇಷನ್ ಎಲ್ಲ ಸೇರಿ 18 ಸ್ಟೇಷನ್ಗಳಲ್ಲಿ ಕನಿಷ್ಠ ಅತಿ ಕನಿಷ್ಠ ಅಂತಂದ್ರು ಒಂದು 300ರಿಂದ 350 ಜನ ಸಿಬ್ಬಂದಿ ಅಧಿಕಾರಿಗಳು ಇನ್ವಾಲ್ವ್ ಆಗಿರ್ತಾರೆ ಈ ಡ್ರೈವಲ್ಲಿ. ಅದರಲ್ಲಿ 3 ಜನ ಯಾರು ತಪ್ಪು ಮಾಡಿದ್ದಾರೆ ಅಂತ ಆರೋಪ ಬಂದಿದೆ, ಅವ್ರ ಮೇಲೆ ಕ್ರಮ ಆಗಿದೆ, ಎಲ್ಲರ ಮೇಲೆ ಆಗಿಲ್ಲ. ಹಂಗಾಗಿ ಆ ಥರದ್ದು ಯಾವುದು ನೆಗೆಟಿವಿಟಿ ನಮ್ಮಲ್ಲಿಲ್ಲ. ಮತ್ತೆ ಯಾವುದೇ ಸಂದರ್ಭದಲ್ಲಿ ಈ ತರ ವಿಷಯಗಳಲ್ಲಿ ಅತ್ಯಂತ ಗಂಭೀರವಾದ ತನಿಖೆಯನ್ನು ಮಾಡಬೇಕು ಅನ್ನೋದು ನಮ್ಮ ಆದ್ಯತೆ. ನಮ್ಮ ಆದ್ಯತೆಯನ್ನ ಡಿಫೀಟ್ ಮಾಡುವಂತ ಕೆಲಸ ಯಾರೇ ಪೊಲೀಸ್ ಅಧಿಕಾರಿ ಇರ್ಲಿ, ಸಿಬ್ಬಂದಿ ಇರ್ಲಿ ಮಾಡಿದರೆ ಒಬ್ರು 3 ಕೇಸ್ ಇದ್ದವನು ಬಂದಿದ್ದ ಸರ್. ಗಾಂಜಾ ಕೇಸ್ ಇದ್ದವನು 3 ಕೇಸ್ ಇದ್ದವನು ಪ್ರೊಟೆಸ್ಟಿಗೆ ಬಂದಿದ್ದ ಸರ್ ಇವತ್ತು. ಅಲ್ಲ, ಇಂಥವ್ರು ಪ್ರೊಟೆಸ್ಟಿಗೆ ಬರ್ತಾರೆ. ಕೆಲವೊಂದ್ಸಲ ಪ್ರತಿಭಟನೆ ದಾರಿ ತಪ್ಪಿಸುವಂತ ಕೆಲಸ ಕೂಡ ನಡೀತಾ ಇದೆ ಸರ್. ಯಾಕಂದ್ರೆ ಆ ಪ್ರತಿಭಟನೆ ಮಾಡೋರು ಗೊತ್ತಿಲ್ಲ ಅವ್ರು ಯಾರು ಅಂತೇಳಿ ಬಂದು ಮೊಬೈಲ್ನಾಗ ಶೂಟಿಂಗ್ ಮಾಡೋದು ಎಲ್ಲ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಸರ್ ಅವರು. ಇಂಥವೆಲ್ಲ ಆಮೇಲೆ ಪೊಲೀಸ್ ಇಲಾಖೆ ಮುಂದೆ ನಮಗೆ ಸಿಬ್ಬಂದಿ ಎಲ್ಲರೂ ನೋಡ್ತಾ ಇದಾರೆ ಅವನಿಗೆ, ಬಟ್ ಏನು ಮಾಡುವಂತ ಪರಿಸ್ಥಿತಿ ಒಳಗಿಲ್ಲ. ಹಂಗೇನಿಲ್ಲ, ಏನಾದ್ರು ಮಾಡಿದ್ರೆ ನಮ್ಮ ಮೇಲೆ ಬರ್ತೈತೆ ನೋಡಿ. ಆ ತರದ್ದು ಆಲೋಚನೆ ಯಾವ ಸಿಬ್ಬಂದಿಗಳಿಗೂ ಅಧಿಕಾರಿಗಳಿಗೂ ಬೇಡ. ಈಗ ನಾನು ಸೇರಿದಂತೆ ಎಲ್ಲರೂ ಈ ಒಂದು ಬೋನಫೈಡ್ ಕ್ರಮದಲ್ಲಿ ಪಾಲ್ಗೊಂಡಿದ್ದೀವಲ್ಲ. ಅವತ್ತು ಸಂಡೇ ಏನಿತ್ತು, ಸಂಡೇ ನಾನು ಒಂದಿನ ಪರ್ಮಿಷನ್ ಇದೆ, ಹಾಗಾಗಿ ನಾನು ಅವತ್ತಿರಲಿಲ್ಲ. ಅದು ಹೊರತುಪಡಿಸಿ ಬೇರೆ ಎಲ್ಲ ಡ್ರೈವ್ ಮಾಡಿದಂಥ ಸಂದರ್ಭದಲ್ಲಿ ನಾನು ಡ್ರೈವಲ್ಲಿ ಯಾರು ಪಾಸಿಟಿವ್ ಬಂದಿರ್ತಾರೆ ಅವರಿಗೆ ಕಿವಿ ಮಾತು ಹೇಳುವಂಥದ್ದು, ಅವ್ರಿಗೆ ಕೌನ್ಸಿಲಿಂಗ್ ಮಾಡಿಸುವಂಥದ್ದು, ಅವ್ರ ಪೋಷಕರನ್ನ ಕರೆಸಿ ಈ ರೀತಿ ಕೆಲಸಗಳಲ್ಲಿ ನಿಮ್ಮ ಮಕ್ಕಳೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ನೀವು ಸ್ವಲ್ಪ ಗಮನ ಹರಿಸಿ ಅಂತ ಹೇಳುವಂಥದ್ದು. ಇದೊಂದು ಸೋಷಿಯಲ್ ಪ್ರಾಬ್ಲಮ್ ಅನ್ನೋ ರೀತಿ ಲೀಗಲ್ ಸೊಲ್ಯೂಷನ್ ಕೂಡ ಉಂಟು, ಲೀಗಲ್ ಆಕ್ಷನ್ ಕೂಡ ಬೇಕು. ಅದ್ರ ಜೊತೆ ಒಂದು ಸೋಷಿಯಲ್ ಪ್ರಾಬ್ಲಮ್ ಅನ್ನೋ ರೀತಿ ನೋಡಿ ಸಾಕಷ್ಟು ಜನ ಪಾಸಿಟಿವ್ ಬಂದಂತವರ ಹೆಗಲ ಮೇಲೆ ಕೈ ಹಾಕಿ ಈ ತರ ಮಾಡಬೇಡ ಅಂತ ನಾವು ಹೇಳಿರುವಂತದ್ದು ಕೂಡ ಇದೆ. ಸರಿ, ಹಂಗಾಗಿ ಸಿಬ್ಬಂದಿಗಳು ಯಾರ ಮೇಲೋ 3 ಜನದ ಮೇಲೆ ಕ್ರಮ ಆಯ್ತು ಅನ್ನೋ ಕಾರಣಕ್ಕೆ ಎದುರುಕೊಳ್ಳುವಂತ ಸಂದರ್ಭ ಇದೆ, ಹಂಚ್ಕೊಳ್ಳುವಂತ ಸರಿ, ನಮ್ಮ ಆದ್ಯತೆ ಇದು, ಅದನ್ನ ಮಾಡೇ ಮಾಡಿ. ಸರಿ. ಫೈರೋಜ್ ಏನಾಯ್ತು? ಸ್ಮಾಲ್ ಟಮಾಟಗಾರಿ 15 ದಿನ ಆಯ್ತು. ಹೇಳ್ರಿ, ಲೋಗೋ ಹೇಳ್ರಿ. 12-13 ಜನ ಅರೆಸ್ಟ್ ಮಾಡ್ತಾರೆ. ಉಳಿದ ಆರೋಪಿಗಳು ಯಾರ್ಯಾರ್ದು ಪಾತ್ರ ಇದೆ ಅಂತ ಕಂಡು ಬಂದಿದೆ, ಅವ್ರನ್ನ ಕುರಿತಾಗಿ ಅವ್ರನ್ನ ವಶಕ್ಕೆ ತಗೊಳ್ಲಿಕ್ಕೆ, ಅವ್ರನ್ನ ಹುಡುಕ್ಲಿಕ್ಕೆ ಪ್ರಯತ್ನಗಳಾಗ್ತಾ ಇದೆ. ಈಗ ಆರೋಪಿಗಳು FIR ಅಲ್ಲಿ ಇದ್ರೆ ಯಾರು ಅಂತ ಗೊತ್ತಿರುತ್ತೆ. ಅದನ್ನ ಹೊರತುಪಡಿಸಿ ಇನ್ವೆಸ್ಟಿಗೇಷನ್ ಡಿಸ್ಕ್ಲೋಜರ್ ಆದಾಗ ಅವ್ರನ್ನ ವಶಕ್ಕೆ ತಗೊಂಡು ನಾವು ವಿಚಾರಣೆಗೊಳಪಡಿಸಿ ಅವ್ರನ್ನ ಆರೋಪಿಗಳು ಅಂತಂದು ನಾವು ಸಾಕ್ಷ್ಯಾಧಾರಗಳ ಜೊತೆ ಪ್ರೂವ್ ಮಾಡಿ ನ್ಯಾಯಾಲಯಕ್ಕೆ ಏನು ಪ್ರೊಡ್ಯೂಸ್ ಮಾಡಬೇಕು, ಅಲ್ಲಿವರೆಗೂ ನಾವು ಮಾಹಿತಿ ಯಾವ್ದು ಯಾಕೆ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಎಫರ್ಟ್ಸ್ ಅಂತ ಕಂಟಿನ್ಯೂ. ಥ್ಯಾಂಕ್ ಯು ಸರ್.